ಶಕ್ತಿಯಸ್ತ್ರ ನ್ಯೂಸ್ಗೆ ಸ್ವಾಗತ. ದಾಸರಳ್ಳಿ ಕ್ಷೇತ್ರದ ಚಿಕ್ಕಬಾಣಾವರದ ಸಪ್ತಗಿರಿ ಆಸ್ಪತ್ರೆಯ ಬಳಿಯ ಅಪಘಾತದಲ್ಲಿ ಮೃತಪಟ್ಟ ಯುವಕನ ಚಿಕಿತ್ಸೆ ವೆಚ್ಚ ಭರಿಸದೆ ಶವ ನೀಡುವುದರಿಂದ ಹ್ಯೂಮನ್ ರೈಟ್ಸ್ ಪ್ರೊಟೆಕ್ಷನ್ ಕಮಿಟಿಯ ರಾಜ್ಯಾಧ್ಯಕ್ಷರಾದ BM ಚಿಕ್ಕಣ್ಣ ಹಾಗೂ ಚಿಕ್ಕಬಾಣಾವರದ ಕಾಂಗ್ರೆಸ್ ಪಕ್ಷದ ಪ್ರಭಾವಿ ಮುಖಂಡರಾದ ಸಲೀಂ ಅಹಮದ್ ರವರ ಆದೇಶದ ಮೇರೆಗೆ ಸಂಸ್ಥೆಯ ಪದಾಧಿಕಾರಿಗಳು, ಕಾರ್ಯಕರ್ತರುಗಳು, ಹಲವು ದಲಿತ ಸಂಘಟನೆಯ ಮುಖ್ಯಸ್ಥರುಗಳಿಂದ ಆಸ್ಪತ್ರೆಯ ವಿರುದ್ಧವಾಗಿ ಪ್ರತಿಭಟನೆ. ನಮಸ್ಕಾರ. ಸರ್, ಇದು ಬೆಳಿಗ್ಗೆ ಒಂದು ಸಲೀಮಣ್ಣ ನಮ್ಗೆ ಕೇಸ್ ಕೊಟ್ಟರು. ಬೆಳಿಗ್ಗೆ ಒಂದು ಕೇಸ್ ಕೊಟ್ಟರು. ಇದೇನಾಯ್ತು ಅಂದರೆ ಸಪ್ತಗಿರಿ ಹಾಸ್ಪಿಟ್ಲಲ್ಲಿ 21 ದಿನದಿಂದ ಒಂದು ಹುಡುಗ ಅಡ್ಮಿಟ್ ಆಗಿದ್ದ. ಅವನ ಹೆಸರೇನಮ್ಮ? ರಂಗಯ್ಯ ಅಂತ ಅಡ್ಮಿಟ್ ಆಗಿದ್ದ. ಆಕ್ಸಿಡೆಂಟ್ ಆಗಿದ್ದ ಹುಡುಗ. ಅವನು 21 ದಿನ ಆದಮೇಲೆ ಇವಾಗ 3 ದಿನ ಆಗಿದೆ ಸತ್ತಿ. ಇವರು ಹೆಣ ಕೊಡೋಕ್ಕೆ ಭಾರಿ ಸತ್ತಾಸ್ಬಿಟ್ರು 3 ದಿನದಿಂದ. ಯಾಕಂತ ಹೇಳಿದರೆ 6.5 ಲಕ್ಷ ರೂಪಾಯಿ ಕಾಸು ಬಿಲ್ ಮಾಡಿದ್ದು. 2.5 ಲಕ್ಷ ರೂಪಾಯಿ ಕಟ್ಟಿದ್ದಾರೆ ಆಲ್ರೆಡಿ. ಮತ್ತೆ 2 ಲಕ್ಷ ಕಟ್ಟಿ 4 ಲಕ್ಷ ಆಗಿದೆ. 2 ಲಕ್ಷ ಕಟ್ಟಿ ಕೊಡೋಲ್ಲ ಅಂತ 3 ದಿನದಿಂದ ಹೆಣ ಕೊಟ್ಟಿಲ್ಲ. ಕಾನೂನಲ್ಲಿ ಸರಿನೋ ತಪ್ಪೋ ಅಂತ ನಮ್ಗೆ ಗೊತ್ತಿಲ್ಲ. ಪೊಲೀಸ್ನವ್ರಿಗೂ ಹ್ಯಾಂಡ್ ಓವರ್ ಮಾಡಿಲ್ಲ, ನಮಗೂ ಕೊಟ್ಟಿಲ್ಲ. 3 ದಿನದಿಂದ ಅವರು ಹೋರಾಟ ಮಾಡ್ಕೊಂಡಿದ್ದಾರೆ. ಇವಾಗ ಹೋರಾಟ ಮಾಡ್ಕೊಂಡಿದ್ದಾರೆ. ಇವಾಗ ನಮ್ಗೆ ಗೊತ್ತಾಗಿದ್ದಕ್ಕೆ ನಮ್ಮ ಟೀಮು ನಿಜಾಮ್ ಬೈ, ಸಲೀಂ ಬೈ, ಮುಬಾರಕ್, ಆಮೇಲೆ ಹುಡುಗರೆಲ್ಲ ಯಾಸೀನ್ ಬೈ ಎಲ್ಲ ಸೇರಿ ನಮ್ಮದು ಒಂದು ಲೇಡೀಸ್ ಒಂದು ಸಂಘ ಇದೆ. ಇದೆಲ್ಲ ಬಂದಿದ್ದಕ್ಕೆ ಇವತ್ತು ಸ್ವಲ್ಪ ನಮಗೆ ಒಂದು ಒಳ್ಳೆ ಫಲ ಸಿಕ್ಕಿದೆ. ಇವಾಗ ನಾವು ಹೆಣ ತೊಗೊಂಡು ಹೋಗ್ತಾ ಇದ್ದೀವಿ. ಮತ್ತೆ ಸ್ನೇಹಿತರೆ ನಮಸ್ತೆ, ನಾನು ನಿಮ್ಮ ಪ್ರೀತಿ ಅಜೀಮ್ ಮಾತಾಡ್ತಾ ಇದ್ದೀನಿ. ಇವತ್ತು ವಿಚಾರ ಏನಂದರೆ, ಒಂದು ಶವ ಈ ಥರ ಇಟ್ಕೊಂಡು ಸಪ್ತಗಿರಿ ಹಾಸ್ಪಿಟಲಲ್ಲಿ 3 ದಿವಸದಿಂದ ಸತಾಯಿಸ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು ನಮ್ಗೆ ಮಾಹಿತಿ ಬಂತು. ಅದಕ್ಕೆ ನಮ್ಮ ಸಲೀಮಣ್ಣ ಅವ್ರ ಕಡೆ ಮತ್ತು ನಮ್ಮ ಮುನ್ಸಿಪಲ್ ಫೋನ್ ಮಾಡಿ ಈ ಥರ ವಿಷಯ ಐತೆ ಬನ್ನಿ ಅಂತ ಬಂದುಬಿಟ್ಟು ಮೇನ್ ಯಾರಿದ್ದಾರೆ ಇನ್ಚಾರ್ಜ್ ಅವ್ರಿಗೆಲ್ಲ ನಾವು ರಿಕ್ವೆಸ್ಟ್ ಮಾಡಿದ್ವಿ. ಈ ಥರ ಐತೆ ನೋಡಿ, 4 ಲಕ್ಷ ಅವ್ರು ಬಿಲ್ ಹೇಳಿದ್ರು. 4 ಲಕ್ಷ ಕಟ್ಟಿದ್ರೆ ನಾವು ಬಾಡಿ ಕೊಡ್ತೀವಿ ಅಂದರು. ನಾವು ರಿಕ್ವೆಸ್ಟ್ ಮಾಡಿದ್ದಕ್ಕೆ 2 ಲಕ್ಷ ಅಂದರು. ಇವ್ರ ಫ್ಯಾಮಿಲಿ ಹತ್ರ 2 ಲಕ್ಷನೂ ಇಲ್ಲ ಕಟ್ಟೋಕ್ಕೆ. ಅದಕ್ಕೆ ಅವರು ಕೊಡಲ್ಲ ಅನ್ನೋದಕ್ಕೆ ನಾವೆಲ್ಲ ಸಂಘಟನೆಗಳು ಸೇರಿಕೊಂಡು ಪ್ರತಿಭಟನೆ ಮಾಡಿದ್ದಕ್ಕೆ ಆಮೇಲೆ ಬಂದರು. ಮೇನ್ ಅಧಿಕಾರಿಗಳು ಯಾರಿದ್ದಾರೆ ಸಪ್ತಗಿರಿ ಹಾಸ್ಪಿಟಲ್ ಬಂದುಬಿಟ್ಟು ಆಯಿತು, ಫೈನಲ್ ಆಗೋದು ವಿಷಯ ಆಯಿತು, ನಾವು ಬಾಡಿ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಡಿಕ್ಲೇರ್ ಮಾಡಿದ್ರು. ಇದು ಒಂದು ನಮ್ಮ ಟೀಮ್ ಏನೈತೆ, ಎಲ್ಲೆಲ್ಲಿ ಅನ್ಯಾಯ ಆಗ್ತೈತೆ ಅಲ್ಲಿ ಬಂದು ನಾವು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತೀವಿ. ನಮ್ಮ ಮಹಿಳಾ ಸಂಘ, ನಮ್ಮ ಹ್ಯೂಮನ್ ರೈಟ್ಸ್ ಇರ್ಬೋದು, ಎಲ್ಲ ಮಾಡ್ತೀವಿ. ಇವತ್ತು ನಾವು ಹೋರಾಟ ಎಷ್ಟು 2 ಅವರಿಂದ ನಾವು ಕೂತ್ಕೊಂಡು ಹೋರಾಟ ಮಾಡಿದ್ದಕ್ಕೆ ಒಂದು ಪ್ರತಿಫಲ ಸಿಕ್ತು ಅಂತ ಹೇಳ್ಬಿಟ್ಟು ನಾನು ಕೇಳ್ಕೊತೀನಿ. ಆಮೇಲೆ ನಮ್ಮ ಹಾಸ್ಪಿಟ್ಲ್ ಇನ್ಚಾರ್ಜ್ ಶಂಕರ್ ಅವರು ಬಂದಿದ್ದರು. ಅವ್ರು ಬಂದುಬಿಟ್ಟು ಅವರೇ ಖುದ್ದಾಗಿ ಹೇಳಿದ್ರು, ಆಯಿತು ನಾವು ಏನು ಹಣಗೇನ ಏನು ಕಟ್ಟಕ್ಕೆ ಬೇಕಾಗಿಲ್ಲ, ಒಂದು ರಿಕ್ವೆಸ್ಟ್ ಲೆಟ್ರ್ ಕೊಡಿ, ಅದ್ರ ಮುಖಾಂತರ ನಾವು ಬಾಡಿ ನಿಮಗೆ ಹ್ಯಾಂಡ್ ಓವರ್ ಮಾಡಿ. ನಮಸ್ತೆ. ಏನಿವತ್ತು ರಂಗಯ್ಯ ಅನ್ನೋ ಒಬ್ಬ ವ್ಯಕ್ತಿದು ಸಾವಾಗಿತ್ತು. ಆ ಸಾವು ಈ 3 ದಿನದ ಹಿಂದೆಗಡೆ ಆದ್ದರಿಂದ ಬಾಡಿ ಇನ್ನೂ ಕೊಟ್ಟಿರಲಿಲ್ಲ. ಕಸ್ತೂರಿ ಕರ್ನಾಟಕ ಸಂಘಟನೆಗಳ ಒಕ್ಕೂಟ ಸೇರಿ ಇವತ್ತು ದೊಡ್ಡ ಮಟ್ಟದ ಹೋರಾಟ ಮಾಡಿ ಆ ಬಾಡಿನ ಕೊಡಿಸೋ ವ್ಯವಸ್ಥೆ ಮಾಡಿದ್ದೀವಿ. ಅದೇ ರೀತಿ ಸಪ್ತಗಿರಿಯವ್ರಿಗೆ ಹೇಳೋದೇನೆಂದರೆ, ಸಾರ್ವಜನಿಕರ ಆಸ್ತಿ ಕೋಟಿಗಟ್ಟಲೆ ನಾವು ನಿಮಗೆ ಕೊಟ್ಟಿದ್ದೀವಿ. ನೀವು ಸಾರ್ವಜನಿಕರ ಆಸ್ತಿಯಲ್ಲಿದ್ದೀರಿ. ದಯಮಾಡಿ ಈ ಥರ ಬಡವರು ಬಂದರೆ ಅವರಿಗೆ ಫ್ರೀ ಮಾಡೋಂಥ ಕೆಲಸ ಮಾಡಿ. ಇದೇ ಮುಖ್ಯನೇ ಹೇಳೋದೇನೆಂದರೆ, ಎಲ್ಲ ನಮ್ಮ ಹೋರಾಟಗಾರರು ಅರ್ಥ ಮಾಡ್ಕೋಬೇಕಾಗಿದೆ. ಏನಂದರೆ, ಸಮಸ್ಯೆ ಬಂದಾಗ ದಯಮಾಡಿ ಎಲ್ಲರೂ ಬಂದು ಎಲ್ಲ ಲೀಡ್ರುಗಳು, ಏನು ರಾಜಕೀಯ ವ್ಯಕ್ತಿಗಳಾಗ್ಬೋದು, ಸಂಘಟನೆ ರಾಜ್ಯಾಧ್ಯಕ್ಷರುಗಳಾಗ್ಬೋದು, ದಯವಿಟ್ಟು ಬಂದು ಇದನ್ನು ಗಮನ ಹರಿಸಿ. ಇವತ್ತೇನು ನಾವು ಸಾಧನೆ ಮಾಡಿದ್ದೀವಿ, ಅವ್ರಿಗೆ ಬಾಡಿ ಕೊಡಿಸೋ ಮುಖಾಂತರ ಅವ್ರ ಮನಸ್ಸನ್ನು ಸಂತೋಷ ತರಿಸಿದ್ದೀವಿ. 3 ದಿನದಿಂದ ಅವರು ಸತಾಯಿಸ್ತಾಯಿದ್ರು. ಪಾಪ ಎಷ್ಟು ಕಣ್ಣಲ್ಲಿ ನೀರು ಹಾಕಿರ್ತಾರೋ ಏನೋ ಗೊತ್ತಿಲ್ಲ. ದಯವಿಟ್ಟು ನೆಕ್ಸ್ಟ್ ಟೈಮ್ ಈ ಥರ ಆಗಬಾರ್ದು ಅಂತ ಸಪ್ತಗಿರಿಯವರಿಗೆ ಈ ಮುಖಾಂತರ ಕೇಳ್ಕೊತೀನಿ. ನಮಸ್ಕಾರ. ಕರ್ನಾಟಕ ಕಸ್ತೂರಿ ಒಕ್ಕೂಟದಿಂದ ಸದಸ್ಯರು ಮಾತಾಡ್ತಾ ಇದ್ದೀನಿ. ನಮ್ಮ ಗೌರವ ಅಧ್ಯಕ್ಷರಾದ ಚಿಕ್ಕಣ್ಣ ಅವರ ಆದೇಶದ ಮೇರೆಗೆ ಸಪ್ತಗಿರಿ ಆಸ್ಪತ್ರೆಯಲ್ಲಿ ಸತ್ತೋಗಿ ಒಬ್ಬ ವ್ಯಕ್ತಿ 4 ದಿವಸದಿಂದ ಬಾಡಿ ಕೊಡದೆ ಅವರು ಸತಾಯಿಸ್ತಾ ಇದ್ರು. ಅದು ಬಡವರಾಗಿದ್ದು ಅವ್ರಿಗೆ ನ್ಯಾಯ ಸಿಕ್ಕಿಲ್ಲ. ಇದೆ ಇಲ್ಲಿವರೆಗೂ ಅವ್ರ ಸವಾನ ಕೇಳಿದ್ದಕ್ಕೆ ಇದುವರೆಗೂ ಅವರು ಸತಾಯಿಸ್ತಾ ಇದ್ರು. ನಮ್ಮ ಸಂಘಟನೆ ಮುಖಾಂತರ ನಮ್ಮ ಚಿಕ್ಕಣ್ಣ ಅವರು, ಗೌರವ ಅಧ್ಯಕ್ಷರು ಚಿಕ್ಕಣ್ಣವರು, ಅವರು ಕೊಟ್ಟಿರೋ ಒಂದು ಆದೇಶದ ಮುಖಾಂತರ ಹೋರಾಟ ಮಾಡಿ ಇವತ್ತು ಅವ್ರಿಗೆ ನ್ಯಾಯ ದೊರಕಿಸಿದೆ ಕೊಡಲು ಪ್ರೇರಣೆ ಮಾಡಿದ್ದೀವಿ.
ಅತ್ಯಸ್ತ್ರ ನ್ಯೂಸ್ ಕನ್ನಡ, ಆಫ್ಕೋರ್ಸ್ ಇದು ಕನ್ನಡಿಗರ ನಾಡಿಮಿಡಿತ.